ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಪಾರ್ಟ್ 2 ವಿಡಿಯೋ. ನನ್ನ ಮಗನ ಬರ್ಡೇದು ಪಾರ್ಟ್ 1 ವಿಡಿಯೋ, ಪಾರ್ಟ್ 2 ವಿಡಿಯೋ ಅಂತ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಯಾರಾದರೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ನನ್ನ ಚಾನಲಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಆಗಿದೆ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಏನಕ್ಕೆ 2 ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಎಲ್ಲ ಒಂದೇ ವಿಡಿಯೋದಲ್ಲಾಗಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಫುಲ್ ವಾಚ್ ಮಾಡೋದಕ್ಕೂ ಆಗಲ್ಲ ಏನು ಮಾಡಿರ್ತೀವಿ ಅನ್ನೋದು. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಅಂತ ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಇಯರ್ ಇದೇ ಥರನೇ ಹಾಕಿದ್ದೆ. ಅದರಲ್ಲಿ ಏನಂತಂದರೆ, ನಾವು ಒಂದೇ ದಿನ ಪ್ರಿಪ್ರೇಷನ್ ಮಾಡಿರೋದು ಆ್ಯಂಡ್ ಸೆಲೆಬ್ರೇಷನ್ ಮಾಡಿರೋದು 2 ಹಾಕಿದ್ದೆ. ಬಟ್ ಇದರಲ್ಲಿ ಹಿಂದಿನ ದಿನವೇ ಪ್ರಿಪ್ರೇಷನ್ ಎಲ್ಲ ಆಗಿರೋದ್ರಿಂದ ಸೊ ಎಲ್ಲ ಒಂದೇ ದಿನ ಮಾಡಿದ್ದೀವಿ. ಸೆಲೆಬ್ರೇಷನ್ ಎಲ್ಲ ಒಂದೇ ದಿನ ಇಟ್ಕೊಂಡಿರೋದ್ರಿಂದ ಸೊ 2 ಕ್ಲಿಪ್ಪಿಂಗ್ಸು ಇರಲಿ ಅಂತ ಹೇಳಿಬಿಟ್ಟು ನಾನು ಆ ಕಾರಣಕ್ಕೆ ಇಲ್ಲಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಅಂತ ಮಾಡಾಕ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನು ಪೂರ್ತಿ ವಾಚ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಹೋಗ್ತಾ ಇರ್ತೀನಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ವೀಡಿಯೋಸ್ನ ಮಾಡಬೇಕು ಅನ್ನೋ ಉತ್ಸಾಹ ಆಗುತ್ತೆ. ವ್ಯೂಸ್ ಬರ್ತಾ ಇರೋದ್ರಿಂದ ಓಕೆ, ನನ್ನನ್ನು ಜನ ಗಮನಿಸ್ತಾ ಇದ್ದಾರೆ, ಸೊ ನಾವು ಏನು ಮಾಡ್ತೀವಿ ಅನ್ನೋದನ್ನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಮಗೂ ಅವಾಗ ಇಷ್ಟ ಆಗುತ್ತೆ. ಸೊ ವೀಡಿಯೋಸ್ ಮಾಡೋದಕ್ಕೂ ಈಗ ಸಬ್ಸ್ಕ್ರೈಬರು ಆಗಿಲ್ಲ, ವ್ಯೂಸು ಬರ್ತಾ ಇಲ್ಲ ಅಂತ ಅಂದಾಗ ನಮಗೂ ವೀಡಿಯೋಸ್ ಮಾಡೋದಕ್ಕೆ ಯಾವ ಉತ್ಸಾಹನೂ ಇರಲ್ಲ. ಸೊ ಅದಕ್ಕೆ ಪ್ರತಿಯೊಬ್ಬರ ಹತ್ರ ನಾನು ಇದನ್ನು ಕೇಳ್ಕೊಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಯೂಟ್ಯೂಬರ್ಗಳನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಆಲ್ರೆಡಿ ಬೆಳೆದಿರೋರನ್ನ ಮತ್ತೆ ಅವ್ರನ್ನ ಮೂವ್ ಮಾಡ್ತಾ ಹೋಗ್ತಾ ಇದ್ದೀರಾ, ಅದು ತಪ್ಪು ಅಂತ ಹೇಳಲ್ಲ, ಬಟ್ ನಮ್ಮನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಅದ್ರ ಜೊತೆಗೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಈ ಥರ ಫ್ಯಾಮಿಲಿ ಫಂಕ್ಷನ್ನೆಲ್ಲ ತುಂಬ ಖುಷಿ ಕೊಡುತ್ತೆ. ನನಗೆ ನನ್ನ ಮನೆಯಲ್ಲೇ ಅಂತ ನನಗೆ ಯಾರೇ ಫ್ಯಾಮಿಲಿ ಫಂಕ್ಷನ್ ಕರೆದು ನಂಗೆ ಹೋಗೋದಕ್ಕೆ ತುಂಬ ಖುಷಿ ಆಗುತ್ತೆ. ಏಕೆಂದರೆ ಮನೆ ತುಂಬ ಜನ ಇರ್ತಾರೆ. ಸೊ ಮಾತುಕತೆ, ಹರಟೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಆ ಒಂದು ಖುಷಿ ಮೂಮೆಂಟು ನನಗೆ, ಅದು ನನ್ನ ಮಗ ಇನ್ನೂ ಖುಷಿಯಾಗಿರ್ತಾನೆ. ಅವ್ನಿಗೇನು ಗೊತ್ತಾ, ಅಲ್ಲಿ ನೋಡಿ ಕೇಕ್ ಅವ್ನು ತಿಂತಾ ಇರಲಿಲ್ಲ. ನನಗೊಂದು ಖುಷಿ ಏನಂದರೆ, ನನ್ನ ಮಗ ಕೇಕ್ ತಿನ್ನಲ್ಲ. ಸೊ ಇದು ಒಂದು ಖುಷಿ. ಸೊ ಅಟ್ಲೀಸ್ಟ್ ಬ್ರೆಡ್ಡಾರು ತಿಂತಾ ಇದ್ದ, ಬಟ್ ಅದನ್ನು ಬಿಟ್ಬಿಟ್ಟು ಅದು ಬಲವಂತ ಮಾಡಿ ತಿನ್ನಿಸ್ತಾ ಇದ್ದಾರೆ ಕೇಕ್ನ. ಒಬ್ಬೊಬ್ರ ಹತ್ರ ತಿನ್ನಿಸ್ಕೊತಾ ಇದ್ದ, ಒಬ್ಬೊಬ್ಬರ ಹತ್ರ ತಿನ್ನಿಸ್ಕೊಳ್ತಾನೆ ಇರಲಿಲ್ಲ. ಅದೊಂದು ಖುಷಿ ಆಯಿತು ನನಗೆ. ಸೊ ಎಲ್ಲರೂ ಬಂದು ಸೇರಿ ಆ ಬರ್ಡೇ ಸೆಲೆಬ್ರೇಷನ್ನ ಇನ್ನೂ ಹೆಚ್ಚು ಮಾಡಿದ್ರೆ ನನಗೆ ಅದು ತುಂಬ ಖುಷಿ ಕೊಡ್ತು. ಸೊ ಒಂದು ಸ್ವಲ್ಪ ಹಠ ಮಾಡ್ತಾಯಿದ್ದ, ಬಟ್ ಬೇರೆಯವ್ರಿಗೆ ತಿನ್ಸೋದಕ್ಕೆ ಖುಷಿ ಅವನಿಗೆ. ತಾನು ತಿನ್ನೋದಕ್ಕಿಂತ ಬೇರೆಯವ್ರಿಗೆ ತಿನ್ನಿಸ್ತಾನಲ್ಲ, ಆ ಒಂದು ಖುಷಿ ಅವ್ನಿಗೆ ಸಿಗ್ತಾಯಿತ್ತು. ಸೊ ಅದನ್ನೇ ಮಾಡ್ತಾಯಿದ್ವಿ ಎಲ್ಲ. ಅವ್ನು ನೋಡ್ತಾ ಇರ್ಬೋದು, ಅದು ತಿನ್ನಿಸ್ಬೇಕಾರಲ್ಲ ಒಂದೊಂದು ಕ್ಯೂಟ್ ಸ್ಮೈಲ್ ಕೊಡ್ತಾಯಿದ್ದ. ನನಗೆ ಅದನ್ನ ನೋಡೇ ಖುಷಿ ಆಗ್ತಾಯಿತ್ತು. ಬಟ್ ನಾವು ಯಾರೂ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಅವನಿಗೆ ತಿನ್ನು ಅಂತ. ಯಾರಾದರೂ ತಿನ್ಸಕ್ಕೆ ಹೋದಾಗ ತಿಂದರೆ ಓಕೆ ಅನ್ನೋ ಥರ ಇತ್ತು ನಮಗೆ. ಯಾಕೆಂದರೆ ಮಕ್ಳಿಗೆ ಮತ್ತೆ ಇನ್ನು ಕೇಕು, ಚಾಕ್ಲೇಟ್ಸ್ ಎಲ್ಲ ನಾನು ಅಭ್ಯಾಸನೇ ಮಾಡಿಸಿಲ್ಲ. ನಾನು ಅವನಿಗೆ ಹೊರಗಡೆ ತಿಂಡಿ ನಾನು ಏನೂ ಕೊಡಲ್ಲ ಅವನಿಗೆ. ಎಲ್ಲ ಮನೆಯಲ್ಲಿ ಅಂದರೆ ಬಿಸ್ಕೆಟ್ ಒಂದು ಕೊಡ್ತೀನಿ, ಅದು ಬಿಟ್ಟರೆ ಇನ್ನು ಡ್ರೈ ಫ್ರೂಟ್ಸು ಇಷ್ಟರಲ್ಲೇ ಅವ್ನಿಗಿರೋದು. ಇನ್ನೂ ಫ್ರೂಟ್ಸ್ ಕೂಡ ತಿನ್ನಲ್ಲ ಅವನು. ಫ್ರೂಟ್ಸಲ್ಲಿ ದಾಳಿಂಬೆ ಹಣ್ಣು ಒಂದು ತಿಂತಾನೆ, ಅದು ಬಿಟ್ಟರೆ ಇನ್ನೇನು ಕೊಡ್ತಾಯಿಲ್ಲ ನಾನು. ಸೊ ಎಲ್ಲ ಮನೆ ಊಟನೇ ಅವನಿಗೆ. ಸೊ ಹೊರಗಡೆ ಹೋಟೆಲಲ್ಲೂ ನಾನು ಅಷ್ಟು ಅವ್ನಿಗೆ ಅಭ್ಯಾಸ ಮಾಡಿಸಿಲ್ಲ. ಸೊ ಮಕ್ಳಿಗೆ ಅದೇ ಒಳ್ಳೇದಲ್ವಾ, ಹೆಲ್ತ್ ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಅವ್ನಿಗೇನು ಅಭ್ಯಾಸ ಮಾಡಿಸಿಲ್ಲ. ಸೊ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಅವ್ರು ಕೇಕ್ ತಿನ್ಸೋದಿರ್ಬೋದು, ಅವ್ನ ಮುಖದಲ್ಲಿ ಒಂಥರ ಖುಷಿ ಇತ್ತು ಗೊತ್ತಾ. ನನಗೆ ಅದೇ ಬೇಕಾಗಿರೋದು. ನನಗೆ ನನ್ನ ಫ್ಯಾಮಿಲಿ ಖುಷಿನೇ ಮುಖ್ಯ ನನಗೆ. ಸೊ ಹಾಗಾಗಿ ನನಗೆ ಆವತ್ತೊಂದು ದಿನ ನನಗೆ ಎಲ್ಲ ಟೆನ್ಷನ್ಸು ಮರ್ತೋಯ್ತು ನನಗೆ ಆ ಖುಷಿ ಮೂಮೆಂಟ್ ನೋಡಿ. ಸೊ ಅದೇ ಒಂದು ದೊಡ್ಡ ಖುಷಿ. ಸೊ ಎಲ್ಲರ ಮನೇಲೂ ಹೀಗೆ ಖುಷಿ ಇರುತ್ತೆ ಅಂತ ಅನ್ಕೋತೀನಿ, ಫ್ಯಾಮಿಲಿ ಎಲ್ಲ ಸೇರಿದಾಗ. ಸೊ ನನಗಂತೂ ತುಂಬ ಖುಷಿ ಆಗುತ್ತೆ ಫ್ಯಾಮಿಲಿ ಎಲ್ಲ ಸೇರಿದಾಗ. ಸೊ ಪಾರ್ಟ್ 2 ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಆಯಿತಾ.
ಬಾರೋ ಇಲ್ಲಿಗೆ ಕುತ್ಕೋಬಿಡು ರಂಜು. ಏನಕ್ಕೆ ಏ ಹೊಟ್ಟೆ ನೋವು ಬರಲ್ಲ. ಸ್ಮೈಲ್ 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 ಮಾಡು ಕಂದ, ಸ್ಮೈಲ್ ಮಾಡು ಮಗನೆ. ಹೋಯ್ತಾ ಇದೆಯಾ ಅಂತ ಪ್ರೂಫ್ ಎಲ್ಲಾರು ಮಿಸ್ ಆಗೋದ್ರೆ ಬಾಯ್. ಗಾನು ಇಲ್ಲೇ ಇರ್ತಾಳ. ಬಾಯ್. ನೀನು ಓದ್ತೀಯಾ? ನೀನು ಹೋಯ್ತೀಯಾ? ಬಾಯ್. ಆಧಾರ್ ಕಾರ್ಡ್ ಏನದು? ಯಾವ ಚಾಕ್ಲೇಟ್? ಚಿನಿಯೇ ನಿಮ್ಮ ಮಮ್ಮಿ ಇದು ಬಟ್ಟೆ ಶೂ ಕೊಡಿಸು, ಬಟ್ಟೆ ಶೂ ಕೊಡಿಸು. ಆಯ್ತು, ಬಟ್ಟೆ ಶೂ ಆಯ್ತು. ಯಾರು ಕೊಟ್ಟರು? ಅವ್ನಿಗೆ ಆಯ್ತದ ಅವಲ್ಲಿ. ಆವಾಗಲಿ ಸೂಪರ್ ಆಗಿದೆ ಶೂಸ್. ಲೈಟ್ ಎಲ್ಲ ಬರ್ತದೆ ಪಾಪು ಶೂನ. ಈ ವಾವ್ ಕಂಫರ್ಟಬಲ್. ಈ ಥರ ಶೂನ ತಗೋಬೇಕು ಅಂದ್ಕೊಂಡಿದ್ದು. ಕಂಫರ್ಟಬಲ್ ಆಗಿ ಬರುತ್ತೆ. ಸೆಂಟ್ರಲ್ ಪ್ರೆಸ್ ಮಾಡಬೇಕು. ಇರು ಆಚೆ ಹೋಗೋಣ. ಹಾಕೊಂಡು ವಾಕಿಂಗ್ ಮಾಡೋಣ. ವಾಕಿಂಗ್ ಮಾಡೋಣ. ವಾಕಿಂಗು ಈಸಿಯಾಗಿ ಹಾಕೊಳ್ಳೋದ ರಫ್ ಹಾಕಿಸ್ಕೊಬೇಕು. ಹೊರಡು ನಡಿ. ಚೆನ್ನಾಗಿ ಕಾಣುತ್ತಲ್ಲ ಬಾಬು? ಕ್ಯೂಟ್ ಆಗೈತೆ ಒಳ್ಳೆ. ಅಂದ್ರೆ ಕೊಳೆ ಆದ್ರೂ ಕಾಣಲ್ಲ ಬಾಬು. ಇದು ಸ್ವಲ್ಪ ದೊಡ್ಡದಾಯ್ತು. ಏನು ಈ ಸೈಜ್ ತಂದ್ಬಿಟ್ಟಾರೆ ಈಗ. ಮಮ್ಮಿ ತೋರ್ಸೋಣ. ತುಳಿದ್ರೆ ಬರಲ್ಲ, ಇಟ್ಟಿಟ್ಟು ಅವ್ನು ವೆಯ್ಟ್. ಈಗ ಬರ್ತದೆ. ಒಂದ್ರಲ್ಲೇ ಬರ್ತಾರದು, ಇನ್ನೊಂದು ಬರ್ತಿಲ್ಲ. ಮಮ್ಮಿ ತೋರಿಸು. ವೆಯ್ಟ್ ಬಿಡಬೇಕು, ವೆಯ್ಟ್ ಬಿಟ್ರೆ ಬರ್ತದೆ. ಮಮ್ಮಿ ತೋರಿಸು. ಹಾಕು ನೋಡಿ, ತೋರಿಸು ಮಮ್ಮಿಗೆ. ಚೆನ್ನಾಗಿತ್ತು. ಕರೆಂಟ್ ಅಂತ ಭಯ ಇಲ್ಲ, ಹಾಕೊಳ್ಳೋಕೆ ಇಷ್ಟ ಇಲ್ಲ ಅವನಿಗೆ. ಬಾ 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 ಬಾ. ಚೆನ್ನಾಗಿದೆ ಮಮ್ಮಿ, ಹಾಕೋಬೇಕು ಶೂಸ್ ಎಲ್ಲ. ಇನ್ನಾಗ ಹಾಕೊಳ್ಳೋದು ನೀನು? ವಾ ಪಿಚ್ಚು ನೀನೇ ಕೂತ್ಕೊ. ಹಿಂಗೆಲ್ಲ ಹಿಂಗೆ ಹೇಳುತ್ತೆ. ಚೆನ್ನಾಗೈತೆ ಮಮ್ಮಿ ಅಲ್ವಾ ಕ್ಲಾತಿನ? ಫೈನಲಿ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಖುಷಿ ಆಯಿತು ಫಂಕ್ಷನ್ ನಡೆದಿದ್ದು. ಆ್ಯಂಡ್ ಎಲ್ಲರೂ ಹೊರಟರು. ಹೋದ್ಮೇಲೆಲ್ಲ ಸ್ವಲ್ಪ ಡೆಕೋರೇಷನ್ದೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಗೊತ್ತಾ, ಆ ಜೋಶಲ್ಲೇ ಮಾಡಿಬಿಡ್ಬೇಕು. ಮತ್ತೊಮ್ಮೆ ಮಲ್ಕೊಂಡೆ ಎದ್ದೆ ಅಂದರೆ ಟಯರ್ಡ್ನೆಸ್ಸಲ್ಲಿ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು
ಕೂತ್ಕೊಂಡೆ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಖುಷಿ ಆಯಿತು ನನ್ನ ಮಗನ ಬರ್ಡೇ ಈ ಸರಿ ಆ ಥರ ಮಾಡಿದ್ದು. ಅಂದರೆ ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು, ಏಕೆಂದರೆ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ. ಸೊ ಆ ಒಂದು ಸೆಲೆಬ್ರೇಷನ್ ನೋಡಿ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಪ್ರತಿ ವರ್ಷ ಇದೇ ಥರ ಮಾಡೋ ಶಕ್ತಿ ದೇವ್ರು ನನಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ, ಖುಷಿ ಅಷ್ಟೇ. ಇದರಲ್ಲೊಂದು ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ನನ್ನ ಮಗನಿಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಅವನು ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ನಮ್ಮಿಬ್ಬರಿಗೆ ಕೊಡಲಿ, ನನಗೂ ನನ್ನ ಗಂಡಂಗೂ ಅವನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಶಕ್ತಿ ಕೊಡಲಿ ಅಂತ ಅಷ್ಟೇ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದ್ದೀನಿ, ಗೊತ್ತಿಲ್ಲ ಯಾಕೆ ಅಂತ. ಇಷ್ಟೆಲ್ಲ ಮಾಡಿದ್ರೂ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ನಿಸ್ತು. ಬಟ್ ಏನು ಅಂತ ಗೊತ್ತಿಲ್ಲ. ನನ್ನ ಕಡೆಯಿಂದ ನಾನು 100% ನಾನು ಎಫರ್ಟ್ ಹಾಕಿ ನಾನು ಈ ಫಂಕ್ಷನ್ನ ಮಾಡಿದ್ದೀನಿ. ನಾನು ನನ್ನ ಗಂಡ ಮನಸ್ಸಿಂದ ಖುಷಿಯಿಂದ ಮಾಡಿದ್ದೀವಿ. ಸೊ ನಮಗೆ ಖುಷಿನೇ ಆಯಿತು. ಸೊ ಪ್ರತಿ ವರ್ಷ ಚೆನ್ನಾಗಿದೆ ಥರನೇ ನಾನು ಮಾಡ್ಕೊಂಡು ಹೋಗೋ ಶಕ್ತಿ ಆ ದೇವ್ರು ನಮಗೆ ಕೊಡಲಿ ಅಷ್ಟೇ. ಏನಕ್ಕೆ ಅಂತ ಅಂದರೆ ಮುಂಚೆ ಎಲ್ಲ ನಮಗೆ ಒಂದೊಂದು ಟೈಮ್ ಊಟಕ್ಕೂ ನಾವು ಪರದಾಡ್ತಾ ಇದ್ವಿ, ತುಂಬ ಕಷ್ಟ ಇತ್ತು. ಬಟ್ ಇವತ್ತು ನಮ್ಮ ಮನೆಗೆ ಎಷ್ಟೇ ಜನ ಬಂದರೂ ನಾವು ಊಟ ಹಾಕೋ ಮಟ್ಟಕ್ಕೆ ನಾವು ಬಂದಿದ್ದೀವಲ್ಲ, ದೇವ್ರ ಆ ಮಟ್ಟಕ್ಕೆ ನಾವು ತಂದಿದ್ದಾರಲ್ಲ, ಅದು ನೆನೆಸ್ಕೊಂಡಾಗ ಸ್ವಲ್ಪ ಎಮೋಷ್ನಲ್ ಆಗುತ್ತೆ. ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಸೋದಕ್ಕೆ ಅನಿಸುತ್ತೆ ಅವತ್ತು ನಮ್ಗೆ ಆ ಕಷ್ಟ ಕೊಟ್ಟಿದ್ದು ಅಂತ ನನಗೆ ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ. ಅವತ್ತು ನಾನು ಕುಗ್ಲಿಲ್ಲ, ಇವತ್ತು ನಾನೇನು ಇಗ್ತಾ ಇಲ್ಲ. ಎಲ್ಲದಕ್ಕೂ ನನ್ನ ದೇವರೇ ಕಾರಣ ಅಂತ ಅನ್ಕೋತೀನಿ ಅಷ್ಟೆ. ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫಂಕ್ಷನ್ ಸೆಲೆಬ್ರೇಷನ್ಸ್ ಎಲ್ಲ. ಸೊ ಇನ್ನೇನಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ, ಕೆಲಸ, ಮಗು, ಶಾಪ್ದು, ಮನೆ ಕೆಲಸ, ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಪ್ಲೀಸ್ ವೀಡಿಯೋಸ್ನ ನೋಡಿ ಆದಷ್ಟು ಟ್ರೈ ಮಾಡಿ. ಬೇರೆಯವ್ರ ಥರ ಏನು ಕಾಂಜಿ ಪಿಂಜಿ ಥರ ವೀಡಿಯೋ ಏನು ಮಾಡ್ತಾ ಇಲ್ಲ, ಅಂದರೆ ಒಂದು ಕಂಟೆಂಟ್ ಇಟ್ಕೊಂಡೇ ಮಾಡ್ತಾಯಿದ್ದೀವಿ. ನಮ್ಮ ಲೈಫಲ್ಲಿ ಏನಾಗುತ್ತೋ ಅದನ್ನೇ ನಾವು ಮಾಡ್ತಾ ಇರೋದಲ್ವ. ನಾನು ವಾರಕ್ಕೋ 2-3 ವೀಡಿಯೋಸ್ ಹಾಕ್ತಾ ಇರ್ತೀನಿ. ಕೆಲವೊಂದು ಸರಿ ಹಾಕೋದಕ್ಕೆ ಆಗೋಲ್ಲ, ಯಾಕೆಂದರೆ ನಾವೆಲ್ಲೂ ಹೊರಗಡೆ ಹೋಗೋಲ್ಲ. ಸೊ ಕೆಲವೊಂದು ನಮ್ಮ ಖುಷಿ ಮೂಮೆಂಟ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಆ ಒಂದು ವೀಡಿಯೋಸ್ಗಳನ್ನ ನೋಡಿ ನಮಗೂ ಸಪೋರ್ಟ್ ಮಾಡಿ, ನಮಗೂ ವೀಡಿಯೋಸ್ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಆಲ್ರೆಡಿ 1 ಇಯರ್ ಕಂಪ್ಲೀಟ್ ಆಗೇ ಹೋಯ್ತು ಯೂಟ್ಯೂಬ್ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ. ಬಟ್ ಸ್ಟಾರ್ಟಿಂಗ್ ನಾನು ವೀಡಿಯೋಸ್ ಏನು ಅಷ್ಟೊಂದು ಮಾಡೋಕ್ಕೆ ಹೋಗಿರಲಿಲ್ಲ. ಒಂದು 6 ಮಂತ್ಸಿಂದನೇ ನಾನು ಜಾಸ್ತಿ ಆ್ಯಕ್ಟಿವ್ ಆಗಿದ್ದು ಯೂಟ್ಯೂಬ್ನಲ್ಲಿ. ಸೊ ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿ, ನಾವು ಮೇಲಿಗೆ ಬರ್ತೀವಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ ಬ್ಲಾಗು, ಇನ್ನೇನಿಲ್ಲ. ಇನ್ನೇನು ಸಂಜೆ ಆಗೇ ಹೋಯ್ತು. ನೈಟ್ ಸ್ವಲ್ಪ ಅದೇ ಊಟನೇ ಸ್ವಲ್ಪ ಇದೆ, ಬಿರಿಯಾನಿ ಮತ್ತು ಫ್ರೈ ಮಾಡಿದ್ದೇನೆ. ಸ್ವಲ್ಪ ಅದನ್ನೇ ತಿನ್ಕೊಂಡು ಬೇಗ ಮಲ್ಕೊಂಬಿಟ್ರೆ ಸಾಕು. ತುಂಬ ಟಯರ್ಡ್ ಆಗಿಬಿಟ್ಟಿದೆ, ಓಡಾಡಿ ಫಂಕ್ಷನ್ಸ್ ಮಾಡಿದ್ರೇ ಇದೆ ಅಷ್ಟೇ ಅಲ್ವಾ. ಸೊ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.